Hello everyone, welcome to Sanmarga classes. Let us see question number 22 of chapter Combustion and Flame. When kerosene is burnt, that gives flame, but charcoal does not produce flame on burning. Give reason. ನೀವು ಕೋಲ್ ಅಂಡ್ ಪೆಟ್ರೋಲಿಯಂ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ಕೆರೋಸಿನ್ ಇಸ್ ರಿಫೈನ್ಡ್ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ ಅಲ್ವಾ. ಪೆಟ್ರೋಲಿಯಂ ರಿಫೈನ್ಡ್ ಪ್ರಾಡಕ್ಟ್ ಕೆರೋಸಿನ್ ಇರುತ್ತೆ. ಈಗ ದಿಸ್ ಕೆರೋಸಿನ್ ಇಸ್ ಬರ್ನ್ಡ್ ದ್ಯಾಟ್ ಗಿವ್ಸ್ ಫ್ಲೇಮ್. ನಾವು ಕೆರೋಸಿನ್ ಅನ್ನ ಉರಿಸಿದಾಗ ಅದು ಈ ರೀತಿ ಫ್ಲೇಮ್ ಅನ್ನ ಕೊಡುತ್ತೆ. ಬಟ್ ಚಾರ್ಕೋಲ್ ಡಸ್ ನಾಟ್ ಪ್ರೊಡ್ಯೂಸ್ ಫ್ಲೇಮ್ ಆನ್ ಬರ್ನಿಂಗ್. ಬರೀ ಕೆಂಪ್ ಕಲರ್ ಕೆಂಡದ ತರ ಕಾಣುತ್ತೆ. ನೀವು ಚಾರ್ಕೋಲ್ ಅನ್ನ ಬರ್ನ್ ಮಾಡಿದ್ರೆ ಅದು ಫ್ಲೇಮ್ ಅನ್ನ ಕೊಡೋದಿಲ್ಲ. ಯಾಕೆ ಅಂತ ಕೇಳ್ತಿದ್ದಾರೆ. Substances like kerosene vaporize during burning and the vapors catch fire to form a flame. Charcoal does not vaporize, so it glows but not produce a flame. ಈಗ ಫ್ಲೇಮ್ ಕೊಡಬೇಕು ಅಂದ್ರೆ ಅಲ್ಲಿ ವೇಪರೈಸ್ ಆಗೋ ಮಟೀರಿಯಲ್ ಇರಬೇಕು. ಕೆರೋಸಿನ್ ಬರ್ನ್ ಆಗುವಾಗ ಏನಾಗುತ್ತೆ, ವೇಪರ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ದ್ಯಾಟ್ ವೇಪರ್ಸ್ ಕ್ಯಾಚಸ್ ಫೈರ್ ಫ್ರಮ್ ಟು ಫಾರ್ಮ್ ಫ್ಲೇಮ್. ಆದ್ರೆ ಚಾರ್ಕೋಲ್ ಅಲ್ಲಿ ಆ ತರ ಆಗೋದಿಲ್ಲ. ಇಟ್ ಡಸ್ ನಾಟ್ ವೇಪರೈಸ್, ಸೊ ಇಟ್ ಗ್ಲೋಸ್ ಬಟ್ not produce a flame. Thank you.